ಸಾಕಷ್ಟು ಇದ್ರ ಒಳಗ ದುಡ್ದಿರ್ತಕ್ಕಂಥವ್ರು ನಮಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು. ಏನು ಕೇಳ್ಯಾರಿಪ್ಪ ಪ್ರಶ್ನೆ? ಬೀರಾನ ದೇವರ ಶಿಶುಮಗ ಮಾಳಪ್ಪ, ಹಾ ಹೌದಾ? ಹೌದು. ಇನ್ನ ಇಟ್ಟೊಬ್ರಾಯ ಬಿ ಬೀರಾನ ದೇವರ ಶಿಶುಮಗ, ಶಿಶುಮಗ, ಹೌದಿಲ್ಲ? ಹಾ ಹಾ ಈ ಬೀರ ದೇವ್ರ ಹಾ ಹಾ ಎಲ್ಲಾ ಬಿಟ್ಟು ಕರೆಂದು ಇಟ್ಟೊಬ್ರಾಯನನ್ನ ಯಾಕೆ ಶಿಷ್ಯನಾಗಿ ಮಾಡ್ಕೊಂಡ? ಹಂಗ ಅಂದಿಲ್ರಿ ಅವರು. ಹ ಎಲ್ಲಾ ಕಡೆ ದೇವ್ರದಾರ, ಎಲ್ಲಾ ಕಡೆ ಎಲ್ಲಾ ಕಡೆ ಗುರುಗಳು, ಎಲ್ಲಾ ಗುರುಗಳದಾರ. ಕರೆ ಬೀರ ದೇವ್ರ ಯಾಕೆ ಗುರು ಅಂತ ಬೇಕಂದ, ಬೀರಪ್ಪನ ಗುರು ಯಾಕೆ ಬೇಕಂದ, ಯಾಕೆ ಬೇಕಂದ? ಹಾ ಬೀರಪ್ಪನ ಬಿಟ್ಟು ಮತ್ತ ಇನ್ನೊಂದು ರಗಡ ಮಂದಿ ಅದಾರ ಅದಾರ. ಖರೆ ಅವ್ರನ್ನೆಲ್ಲ ಬಿಟ್ಟು ಇವ ಯಾಕೆ ಗುರು ಬೇಕಂದ ಅನ್ನುವಂತದ್ ಕೇಳ್ಯಾರ್ರಿಪ್ಪ ಅವ್ರ. ಕೇಳ್ಯಾರ. ಹಾ ಹಾ ಮತ್ತೀಗ ನೆಲಿಕಿದಷ್ಟ ಹಾ ಹಾ ಊರಿಗೆ ನೂರಾರು ದಾರಿ, ಊರಾರ ದಾರಿ, ಶಾಸ್ತ್ರಕ್ಕ ಸಹಸ್ರ ಮುಖ, ಹೌದ್ರಿಪ್ಪ, ಹೌದಿಲ್ಲ? ಹೌದು. ಅದಕ್ಕೆ ಹಿರಿಯರು ಹೇಳ್ತಾರ, ಏನ್ ಹೇಳ್ತಾರಿಪ್ಪ ಮಾತ? ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು? ಹೌದು. ಪೂರ್ವ ಜನ್ಮ ಪ್ರಾರಬ್ಧದ ಕರ್ಮ ವಿಧಿ ಬೆನ್ನ ಬಿಡದಯ್ಯ, ವಿಧಿ ಬೆನ್ನ ಬಿಡದಯ್ಯ. ವಿಧಿ ಗಂಜಿ ಕಾಡು ಸೇರಿದರೆ ಹುಲಿ ಬೆನ್ನ ಬಿಡದಯ್ಯ, ಹಾ ಹಾ ಹುಲಿ ಗಂಜಿ ಹೊತ್ತು ಸೇರಿದರೆ ಶರಪ ಬೆನ್ನ ಬಿಡದಯ್ಯ, ಶರ್ಪ ಕಚ್ಚದ ಬಿಡದಯ್ಯ. ಹಾ ಹಾ ಶರ್ಪ ಕಂಜಿ ಈ ಭವದಳು ಬಂದರೆ ನೀ ಮಾಡಿದಂತ ಕರ್ಮ ಹಾ ಹಾ ನಿನ್ನ ಬೆನ್ನ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ ಎಂಬಂತೆ ಮಾತ ಅಕ್ಕಮದ ಹೇಳಿರ್ತಕ್ಕಂಥ ಮಾತದ. ಹೌದ್ರಿಪ್ಪ. ಅದಕ್ಕೆ ಇವತ್ತಿನ ದಿವಸ ಏನ್ ಕೇಳ್ಯಾರಪ್ಪ ಅಂತಂದ್ರ ಎಷ್ಟೋ ಮಂದಿ ದೇವತೆಗಳಿದ್ರು, ಎಷ್ಟೋ ಮಂದಿ ಗುರುಗಳದಾರು. ಅವ್ರನ್ನೆಲ್ಲ ಬಿಟ್ಟು ಬೀರಪ್ಪ ನನಗ ಗುರು ಆಗಬೇಕು ಅಂತ ಹೇಳಿಕೆರಿಂದ ಯಾಕ ಇಟ್ಟೊಬ್ರಾಯ ಕೇಳದ? ಹೌದು ಅತ್ ಕೇಳ್ಯಾರ. ಹೌದ್ರಿಪ್ಪ. ಇವ ಇಟ್ಟೊಬ್ರಾಯ ಹಾ ಹಾ ಹಿಂದಿನ ಜನ್ಮದೊಳಗ ಏನಾಗಿತ್ರಿಪ್ಪ? ಇವನು ಸೇವಕ್ ಆಗಿದ್ದ. ಹಾ ಹಾ ಹಿಂದಿನ ಜನ್ಮದೊಳಗ ಹೌದ್. ಇವನು ಸೇವಕ್ ಆಗಿದ್ದ. ಹಾ ಹಾ ಸೇವಾ ಅರ್ಧುಟ್ಟಾಗ್ಯದ ಅಲ್ಲಿ, ಸೇವಾ ಅರ್ಧೊಟ್ಟಾಗ್ಯದಲ್ಲಿ. ಹಿಂದಿನ ಜನ್ಮದೊಳಗ ಬೀರಪ್ಪಗ ಶಿಶುಮಗ ಆಗಿದ್ದ. ಹೌದು. ಅದೇ ಸೇವಾ ಅರ್ಧುಟ್ಟಾಗ್ಯದ. ಹೌದ್ ಹೌದ್ರಿಪ್ಪ. ಸೇವಾ ಅರ್ಧುಟ್ಟಾಗಿತ್ತು, ಪೂರ್ಣ ಮಾಡ್ಬೇಕಾಗಿತ್ತಂದ್ರ ಹೆಂಗ ಮಾಡೋದು? ಹಾ ಹಾ ಹೆಂಗ್ರಿಪ್ಪ? ಅಲ್ಲೇ ಮುಗಿಲಿಲ್ಲ. ಅಲ್ಲಿಗೆ ಮುಗಿದಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಿಮಗ. ಏನ್ರಿಪ್ಪ ಅದ ಉದಾಹರಣೆ? ಇದೇ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕ ಹಾ ಹಾ ಕವಜಲಿಗೆ ಅನ್ನತಕ್ಕಂತ ಗ್ರಾಮ. ಹೌದ್ರಿಪ್ಪ. ಕವಜಲಿಗೆ ಗ್ರಾಮದೊಳಗೆ ಇಬ್ಬರು ಮಂದಿ ಅಣ್ಣ ತಮ್ಮ ಇದ್ರು. ಹಾ ಹಾ ಹಿರಿಯವ ಅಣ್ಣ ಸಣ್ಣವ ತಮ್ಮ. ಹೌದು. ಹೊಲದಾಗ ಮನಿ ಇತ್ತು. ಹೌದು. ಹೊಲದಾಗ ಮನಿ ಇತ್ತ ಹೇಳುವಂತ ಮಾತು ಕೇಳಿ ನಾನು ಅಲ್ಲಿ ಹಾ ಹಾ ಕಣ್ಣಾರ ನೋಡಿಲ್ಲ. ಹೌದ್. ಹೊಲದಾಗ ಮನಿ ಇತ್ತು. ಮನಿದಿ ಊರಾಗಿಂದ ಬುತ್ತಿ ತಗೊಂಡು ಹೊಲಕ್ ಹೋಗ್ತಿದ್ರು. ಹೌದ್ರಿಪ್ಪ. ಅವಾಗ ಅಣ್ಣ ಹೊಲದಾನ ಮನಿ ಒಳಗಿದ್ದ. ಹಾ ಹಾ ತಮ್ಮ ಊರಾಗ ಬಂದು ಬುತ್ತಿ ತಗೊಂಡು ಹೊಲಕ್ ಹೋದ. ಹೌದ್ರಿಪ್ಪ. ಆ ಹೊಲದಾನ ಮನಿ ಲೈಟ್ ಇಲ್ಲ, ಏನಿಲ್ಲ, ಕತ್ತಲ ಮನಿ. ಹಾ ಹಾ ಆ ಎಣ್ಣೆ ಹಾಕಿ ಚಿಮಣಿ ಹಚ್ಚುವಂತದ. ಅವಾಗೆತ್ರಿಪ್ಪ. ಅವಾಗ ಅಣ್ಣ ಊಟಕ್ಕೆ ಕುಂಡ್ರಕತ್ತ. ತಮ್ಮ ಏನ್ ಮಾಡ್ದ? ಏನ್ ಮಾಡಿದ್ರಿಪ್ಪ ಮಾತ? ಸಾರಿ, ತಮ್ಮ ಊಟಕ್ಕೆ ಕುಂಡ್ರಕತ್ತ. ಅಣ್ಣ ಹಾ ಹಾ ಏನ್ ಮಾಡ್ದ? ಏನ್ ಮಾಡಿದ್ರಿಪ್ಪ? ಕಣಪೀಸ್ ಆಗಕತ್ತ. ಕನಪೆ ಜಾಗ ಕತ್ತದ್ರಿಪ್ಪ. ಊಟಕ್ಕೆ ಕೂತಾಗ ಕಡ್ಡಿ ಕೊರದ ಚಿಮಣಿ ಹಚ್ಚಿ ಬೆಳಕ ಕೊಡ್ಬೇಕಂತ ಹೇಳಿ ಹಾ ಹಾ ಅನ್ನ ಊಟ ಮಾಡ್ತಾನ. ಹೌದ್. ಬೆಳಕ ಹಚ್ಚಬೇಕಂತ ತಿಳ್ಕೊಂಡು ಚಿಮಣಿ ಹಚ್ಚದ. ಹೌದ್ರಿಪ್ಪ. ಚಿಮಣಿ ಬೆಳಕಿನ್ಯಾಗ ಅನ್ನ ಊಟ ಮಾಡ್ದ. ಹೌದ್ ಹೌದ್ರಿಪ್ಪ. ಉಪಕಾರ ಆಯ್ತು. ಉಪಕಾರ ಆಯ್ತು. ತಮ್ಮಂದ ಅಣ್ಣನ ಮ್ಯಾಗ ಉಪಕಾರ ಆಯ್ತು. ಹಾ ಹಾ ತೀರಿಸ್ಬೇಕ. ತೀರಿಸ್ಬೇಕ. ತೀರಿಸಲಾರ್ದೆ ತೀರ್ಕೊಂಡು ಬಿಟ್ಟ. ಹೌದ್ ಹೌದ್ರಿಪ್ಪ. ಅಣ್ಣ ತಮ್ಮ ಹಚ್ಚಿರ್ತಕ್ಕಂತ ದೀಪದ ಉಪಕಾರ ತೀರಿಸಲಾರ್ದೆ ತೀರ್ಕೊಂಡು ಬಿಟ್ಟ. ಹಾ ಹಾ ಉಪಕಾರ ತೀರಿಸ್ಬೇಕಾಯ್ತು. ಏನ್ ಮಾಡ್ಬೇಕು ಪರಿ ಅದಕ್ಕೀಗ? ಇನ್ನ ಉಪಕಾರ ಹೆಂಗ ತೀರಿಸ್ಬೇಕ? ತೀರ್ಕೊಂಡು ಹೋದ. ಅವ್ರ ಮನಿ ಒಳಗೆ ಜವಾರಿ ಆಕಳಿತ್ತು. ಹಾ ಹಾ ಇವ್ ಈ ಕಡೆ ತೀರ್ಕೊಂಡ. ಹೌದ್. ಆಕಳ ಗಬ್ಬ ಹೋಯ್ತು. ಹೌದ್ರಿಪ್ಪ. ಅದೇ ಆಕಳ ಉದರದಿಂದ ಹೋರಿಕರಾಗಿ ಹುಟ್ಟು ಬಂದ. ಹಾ ಹಾ ಹುಟ್ಟಿ ಬಂದ ಕರಿಂದ ಹೌದ್. 1 ವರ್ಷದೊಳಗ ಹೊಡೆದಾಡಕ ಬತ್ತು ಹೋರಿಕರ. ಹೌದ್ ಹೌದ್ರಿಪ್ಪ. ಅದೇ ಹೋರಿಕರದ ಜೊತೆ ಇನ್ನೊಂದು ಹಾಕಿ 1 ವರ್ಷ ಪೂರ್ತಿ ತನ್ನ ಹೊಲ ಎಲ್ಲ ಹೊಡ್ಕೊಂಡು ಬಿತ್ತನ ಮಾಡ್ದ. ಹೌದ್ರಿಪ್ಪ. ಮುಂಗಾರೆ ಮಳೆಗೆ ಹೆಬರಡು ಜೋಳ ಹಾಕದ. ಹಾ ಹಾ ಹೆಬ್ರಡು ಜೋಳ ಬಿತ್ತಿದ ಮಣಗಣ ಜೋಳ ಬೆಳಿತ್ತು. ಹೌದು. ಜೋಳ ಬೆಳೆದದ್ ನೋಡಿ ತಿನ್ನಾಕ ಅವಾಗ ಬಾಳ ಅಪುಪ್ರ. ಹೌದ್ರಿಪ್ಪ. ಸುರೇಶ್ ಹೊಲದಾಗ ಬಾಳ ಜೋಳ ಬೆಳೆದದ. ಹಾ ಹಾ ರಾತ್ರಿ 4 ಮಂದಿ ಹೋಗಿ ಒಂದು ಗಾಡಿ ತನಿ ಕೊಯ್ಕೊಂಡು ಬರೋಣ 4 ಮಂದಿ ಮಾತಾಡಿದ್ರು. ಹೌದ್ ಹೌದ್ರಿಪ್ಪ. ಜೋಳ ಬಿತ್ತಾನ ಆಯ್ತು. ಹಾ ಹಾ ಹೊಲ ಎಲ್ಲ ಹೌದ್. ಬಿತ್ತಾನ ಆಗಿ 1 ಎಡೆ ಹೊಡೆದ್ರು ಹೋರಿ ತೀರ್ಕೋತದು. ಹೌದ್ ಹೌದ್ರಿಪ್ಪ. ಆ ಹೋರಿ ತೀರ್ಕೋತು. ತೀರ್ಕೊತ್ತು. ಅದೇ ಜೋಳ ಏನ್ ಬಿತ್ತಿದ್ರ ಅದೇ ಹೊಲದಾಗ ದಂಡಿಗೆ ಒಡ್ಡಿಗೆ ಮಣ್ಣು ಕೊಟ್ರು. ಹಾ ಹಾ ಆ ಜೋಳ ಬೆಳೀತು. ಹೌದ್ರಿಪ್ಪ. ಬೆಳೆದ ತನಿ ಬಂದ ಬಳಕ ಅವಾಗ 4 ಮಂದಿ ಹೋಗಿಕರಿಂದ ಜೋಳ ತನಿ ಕೊಯ್ಯಾಕ 1 ಗಾಡಿ ತಗೊಂಡು ಹೋದ್ರು. ಹೌದ್ರಿಪ್ಪ. ಆ 3 ಸಂಜೆಲಿಂದ ಬೆಳಗಿನ 3 ತನ ತನಿ ಕೊಯ್ದ್ರು. ಹಾ ಹಾ ಗಾಡ್ಯಾಗ ಹೇರ್ಕೊಂಡು ಹೋಗೋಣ ತಿಳ್ಕರಿಂದ ಹೌದ್. ಗಾಡ್ಯಾಗ ಹೇರಾಕತ್ತಿದ್ರು. ಹೌದ್ ಹೌದ್ರಿಪ್ಪ. ಆ ಹೋರಿಯನ್ನು ಧನ್ ಮಾಡಿದ್ರಲ್ಲ, ಹಾ ಹಾ ಅಲ್ಲಿದಿಂದ ಬೆಳ್ಳನ ಅರಿವಿ ಒಟ್ಟು ಮನುಷ್ಯ ಎದ್ದು ಬಂದ. ಹೌದ್ರಿಪ್ಪ.
ಈ 4 ಮಂದಿ ಕೂಡಿ ಒಂದು ಗಾಡಿ ತೆನಿ ಕೊಯ್ದಿರಿ ಹೌದು ಯಾವ್ದಿಲ್ಲ ಹೌದು ತೆನಿ ಕೊಯ್ದಿರಿ ಖರೆ ಹಾ ಹಾ ಇಂಥವ್ರ ಅನ್ನಾವ ಬಿದ್ದು ಗೊತ್ತೈತೇನಿ ಕೇಳಿದ್ರು ಹಾ ಹಾ ಇದ್ರಿ ಹೌದ್ ಆ ಅನ್ನ ತೀರ್ಕೊಂಡ್ ಬಳಕ ಅವ್ರ ಆಕಳ ಹೊಟ್ಟಿದಿಂದ ಒಂದು ಹೋರಿಕರ ಹುಟ್ಟಿತ್ತು ಅದು ಗೊತ್ತೈತಿ ಅದು ಗೊತ್ತೈತಿ ಆ ಹೋರಿ ದುಡಿತು ಒಂದೇ ವರ್ಷದೊಳಗೆ ಬಿತ್ತಾನ ಅದ್ ಬಳಕ ಹೋರಿನ ತೀರ್ಕೊತ ಅದು ಗೊತ್ತೈತಿ ಹಾ ಹಾ ಆ ಹೋರಿ ಇಲ್ಲಿ ಮಣ್ಣು ಕೊಟ್ಟಾರ ಗೊತ್ತೈತಿ ಹೌದ್ ಬ್ಯಾರೆ ಯಾರಲ್ಲಪ್ಪ ಅವ್ರ ಅನ್ನ ಹಾ ನಾ ಊಟಕ್ಕೆ ಕೂತಾಗ ತಮ್ಮ ಕಡ್ಡಿ ಕೊರದು ಬೆಳಕ ಹಚ್ಚಿದ ಉಪಕಾರ ತೀರ್ಸಕ್ ಆಗ್ಲಿಲ್ಲ ಹಾ ಹಾ ಆ ಆಕಳ ಹೊಟ್ಟಿಲಿಂದ ಹೋರಿಯಾಗಿ ಹುಟ್ಟಿ ಬನ್ನಿ ಹೌದ್ ಹೊಲದಾಗ ಅವನ ಉಪಕಾರ ತೀರುತ್ತಾನ ಹೊಲದಾಗ ದುಡಿದಿನಿ ದುಡದ್ನಿ ಯಾವಾಗ ಉಪಕಾರ ಮುಟ್ಟ್ಯದ ನಂದು ಮತ್ ನಾನು ಹಂಗೆ ಕಳ್ದೀನಿ ಹೌದು ಹೋರಿ ಇಲ್ಲಿ ಮಣ್ಣು ಕೊಟ್ಟಾರ ಹೋರಿಯಾಗಿ ನಾ ದುಡ್ದೀನಿ ದುಡದೇನಿ ಜಾಳ ಇಟ್ಟು ಬೆಳೆದದ್ ಬರೇ ಒಂದು ಚಿಮಣಿಗೆ ಕಡ್ಡಿ ಕೊರದು ಬೆಳಕ ಹಚ್ಚದಕ್ಕೆ ಎಷ್ಟೋ ದಿವಸ ಹೋರಿಯಾಗಿ ನಾ ದುಡ್ದೀನಿ ಹೌದ್ರಿಪ್ಪ ಇಟ್ಟು ಗಾಡಿ ಗಂಟ್ಲೆ ತೆನಿ ಒಯ್ಯಾಕತ್ತೀರಿ ಅಂದ್ರ ಈ ಉಪಕಾರ ನೀವು ಹೆಂಗ ತೀರಿಸೋರು ಎಷ್ಟು ದಿವಸ ದುಡಿತೀರಿ ಹೌದ್ ಅವಾಗ್ಯಪ್ಪ ನಮ್ಮ ಸರ್ವತ ತಪ್ಪಾಗ್ಯದ ಅಂತ ಹೇಳಿ ಹೇಳಿ ತಮ್ಮನ ತಕ್ಕ ಹೋಗಿ ನಾವ್ ಇಂತ ಕೆಲಸ ಮಾಡಿದೀವ ಅವಾಗ ಹೇಳಿದ್ರು ಹೌದು ಆ ಏಯ್ ಸುಮ್ಕೊಂಡ ಮರ ಹಾಕೊಂಡ್ಲ ಏನ್ ತಿಳಿ ಆಯ್ತು ನನಗೆ ಅವಾಗ ಹಾ ಹಾ ಇದು ಋಣ ತೀರ್ಸಕ್ ಆಗ್ಲಿಲ್ಲ ಹಾ ಹಾ ಹಂಗ ಇಟ್ಟಪ್ಪ ಹಿಂದಿನ ಜಲಮದೊಳಗ ಬೀರಾಣ ದೇವ್ರ ಸುಸಮಾಗ ಆಗಿದ್ದ ಹೌದ್ ಪೂರ್ಣ ಒಂದು ಸೇವಾ ಮಾಡ್ಬೇಕಾಗಿತ್ತು ಹೌದ್ರಿಪ್ಪ ಸೇವಾ ಮಾಡಿದ್ದಿಲ್ಲ ಮಾಡಿದ್ದಿಲ್ಲ ಆ ಸೇವಾ ಅರ್ಧೊಟ್ಟಾಗಿತ್ತು ಅದರ ಸಲುವಾಗಿ ಹಾ ಹಾ ಇಲ್ಲಿ ಆ ಶಿಸ್ಮಾಗಾಗಿ ಇವಂದು ಸೇವಾ ಮಾಡೋ ಸಲುವಾಗಿ ಹೌದ್ ಇವನಿಗೆ ಶಿಸ್ಮಾಗಾಗಿ ಬರ್ಬೇಕಾಗ್ಯದ ನಂತದ ನಮಗ ಮಾತು ತಿಳಿದದ ಹೌದ್ರಿಪ್ಪ ಅದಕ್ಕ ಬಾಳ ಮಾತಾಡ್ಲಾರದೆ ಹಾ ಹಾ ಇವತ್ತಿನ ದಿವಸ ಆ ದೇವರ ಮತ್ತು ಭಕ್ತ ಭಕ್ತ ಹೌದು ಅನಂತ ಸಂವಾದ ರೂಪದೊಳಗ ಹಾ ಹಾ ನಮ್ಮ ಒಂದ ಹಿರಿಯರಾಗಿರತಕ್ಕಂಥವ್ರು ಒಂದು ಪಾಯ ಹಾಕಿ ಕೊಟ್ಟಿದ್ರು ಹೌದ್ರಿಪ್ಪ ಯಾರು ಎಲ್ಲಿದಿಂದ ಮಾತಾಡ್ತೀರಿ ಮಾತಾಡ್ರಿ ಖರೆ ಒಂದು ತಳಪಾಯ ಹಚ್ಕೊಂಡ್ ಕರೆಯಿಂದ ನಿಮ್ಗೆ ಎಲ್ಲಿ ತನ ನಡೀತದ ಅಲ್ಲಿ ತನ ನಡೆಸ್ರಿ ಅನ್ನೋ ಅಂತ ಮಾತು ಹೇಳಿದ್ರು ಹೇಳಿದ್ರಿಪ್ಪ ಗುರುಗಳ ಅದಕ್ಕೆ ಯಾಕತ್ ಕೇಳಿದ್ರ ಯಾಕ್ರಿಪ್ಪ ನಾವು ಏನಾರೇ ಮಾತಾಡೋದು ಹಂಗಾಗ್ಬಾರ್ದು ಹಾ ಹಾ ನಮ್ಮ ಮಾರುತಿನಾರ್ ಹೇಳಿದ್ರ ಅವರು ಏನ್ ಹೇಳಿದ್ರಿಪ್ಪ ಮಾತ ಆ ಭಕ್ತ ಶ್ರೀಯಾಳ ಹಾ ಹಾ ಹಿಂಗ ಯಾರ್ಯಾರೋ ಭಕ್ತರದಾರ ಅಂತ ಹೇಳಿದ್ರು ಹೌದು ಅನಾಜಿ ಒಂದ್ ಮಾತು ಕೇಳೋದದ ಏನ್ರಿಪ್ಪ ಅದು ಮಾತ ಇದು ಹೆಂಗ ಇವ ಪ್ರಥಮದೊಳಗ ದೇವ್ರು ಹುಟ್ಟ್ಯಾನ ಅಂತ ನಾ ಹೇಳದಲ್ಲ ಹಾ ಹಾ ಪ್ರಪ್ರಥಮದೊಳಗ ಹುಟ್ಟಿರತಕ್ಕಂತ ಭಕ್ತ ಯಾರ ಯಾರಿಗೆ ಭಕ್ತ ಅದ ಹಾ ಹಾ ಅವಂದ ಯಾನಾರ ಕೋಣ ಗುರುತು ಹಿಡ್ಕೊಂಡ್ ಕರೆಯಂದ ಹೌದ್ ಈಗ ಎರಡು ಸಂಘ ಹಾಡಾಕತ್ತೀವಿ ಯಾವ್ರವ್ರ ಅಂತ ಕೇಳಿದ್ರೆ ಒಂದು ಜನವಾಡದು ಒಂದು ಹುಕ್ಕೇರಿದು ಒಂದು ಜನವಾಡದು ಒಂದು ಹುಕ್ಕೇರಿದು ಹೆಂಗ್ ಬಂದ್ರಿ ಅಂದ್ರ ಅವ್ರ ಈ ಕಡೆದ್ ಬಂದಾರ ನಾವ್ ಈ ಕಡೆದ್ ಬಂದಿದೀವಿ ಹೌದ್ರಿಪ್ಪ ಎರಡೂ ಸಂಘಲಿ ಕೂಡ್ಯಾವ ಹಾ ಹಾ ಎಷ್ಟ್ ಗಂಟೆಕ್ ಕಾರ್ಯಕ್ರಮ ಶುರು ಮಾಡಿರಿ ಅಂದ್ರ 9-10 ಗಂಟೆಗೆ ಶುರು ಮಾಡಿದೀವಿ ಶುರು ಮಾಡಿವ್ರಿಪ್ಪ ಹಿಂಗ ಒಂದ್ ನಾಂದ್ ಅದು ತಳ ಹಿಡ್ಕೊಂಡು ಅಲ್ಲಿದಿಂದ ಹೋಗ್ಬೇಕಂತೇಳಿ ಒಂದು ಅಭಿಪ್ರಾಯದ ನಾ ಯಾಣ ದಯವಿಟ್ಟು ತಪ್ಪು ತಿಳ್ಕೊಬೇಡ ಹಾ ಹಾ ಯಾಕಂತ ಕೇಳಿದ್ರೆ ನಡೀತಕ್ಕಂತ ಮನುಷ್ಯ ಎಡುವುದು ಸ್ವಾಭಾವಿಕ ಹೌದ್ ಹೌದ್ರಿಪ್ಪ ನುಡಿತಕ್ಕಂತ ನಾಲಿಗೆ ತೊದಲುವುದು ಸ್ವಾಭಾವಿಕ ಹೌದು ಅದಕ್ಕೆ ಅನುಭವಿಗಳಿದ್ದೀರಿ ಹಾ ಯಾಕಂತ ಕೇಳಿದ್ರ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದ ಎಷ್ಟು ಜಿಲ್ಲಾಗಳಿಂದ ಎಷ್ಟು ತಾಲೂಕುಗಳಿಂದ ಮಂದಿ ಕೂಡಿರ್ತದ ಗೊತ್ತಿಲ್ಲ ಹೌದು ಮತ್ತಿಗೆ ಹೊಳೆದತ್ತ ನನ್ನಪ್ಪ ಹಾ ಹಾ ಯೋಗಿನಾಥ ಮೋಗ ಸಿದ್ದೇಶ್ವರ ಜಗದ್ಗುರು ರೇವಣ ಸಿದ್ದೇಶ್ವರ ವಿಠ್ಠಲ ಬೀರೇಶ್ವರ ಹೌದ್ ಅವ್ರು ಎಷ್ಟು ನಮಗ್ ಬುದ್ಧಿ ಕೊಡ್ತಾರ ಹಾ ಹಾ ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಒಂದು ಸರಿಯಾಗಿರತಕ್ಕಂತ ಎಷ್ಟು ನಮ್ಮ ಮನಸ್ಸಿಗೆ ಮೊದಲು ತಿಳ್ಕೊಂಡು ಆ ಜನರಿಗೆ ನಾವು ಹೇಳ್ಕೊತ ಹೋದ್ವಿ ಅಂದ್ರ ಮತ್ತು ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತಕ್ಕಂಥದ್ದು ಜನ ಹೌದ್ ಆ ದೈವಪ್ಪ ಅಂತಂದ್ರ ದೇವ್ರ ಇದ್ದಂಗ ಅವರು ಕಾಟ ಮಾಡ್ತಾರ ಅನ್ನತಕ್ಕಂತ ಮಾತನ್ನ ಹೇಳುತ್ತಾ ಯಾಕಂತ ಕೇಳಿದ್ರ 2 ವರ್ಷ ಕಾರ್ಯಕ್ರಮ ಮಾಡಿದ್ವಿ ಹಿಂಗಾಗಿದ್ದಿಲ್ಲ ಹಾ ಹಾ ಬಹಳ ಹೋದ ವರ್ಷ ಅಂತೂ ಅದೇನ್ ನೋಡ್ಬಾರ್ದು ಹಂಗಾಗಿತ್ತು ಹೌದು ಇರ್ಲಿ ಹೆಂಗ್ ಇರ್ತದ ಹಂಗಂಗ್ ಹೋಗ್ಬೇಕು ಹೌದ್ರಿಪ್ಪ ಆ ದೇವ್ರ ಹೆಂಗದಾನ ಹೆಂಗದಾನ್ರಿಪ್ಪ ಭಕ್ತ ಹೆಂಗದಾನ ಹೌದ್ ಅನ್ನಂತದ್ ಯಾಕಂತ ಕೇಳಿದ್ರೆ ಇನ್ನೂ ಸಮಯ ಏನ್ ಬಾಳ್ ಉಳಿದಿಲ್ಲ ಹೌದು ಇದೊಂದ್ ಪಳ ಅನ್ನ ಒಂದ್ ಹಾಡಿದಂದ್ರ ಬಹುತೇಕ ಮಂಗಲಕ್ ಬರ್ಬೋದು ಬರ್ಬೇಕ್ರಿಪ್ಪ ಆ 2 ಮಂದಿಗೆ ಹಾ ನಿಮಗೆ ಅವ್ರ ನನಗ್ ಕರೆದು ಕೇಳಕತ್ರು ಏನ್ ಕೇಳಕತ್ರಿಪ್ಪ ನಿಮಗೆ ನಾವ್ ಏನ್ ಹೇಳಿದ್ದಿ ಏನ್ ಮಾತಾಡಕತ್ತೀರಿ ಅಂದ್ರು ಹಾ ಹಾ ನಮಗ ಅಷ್ಟೊಂದ್ ತಲೆ ಹರಿಯಂಗಿಲ್ರಿ ಹೌದ್ 2 ಯಾಕಂತ ಕೇಳಿದ್ರೆ ನಾ ಸ್ವಲ್ಪ ದೊಡ್ಡವ ಇರ್ಬೇಕು ತಮ್ಮ ಸಣ್ಣವ ಇರ್ಬೇಕು ಹೌದು ಇಬ್ರವ್ರಿಗೆ ಸಂವಾದ ರೂಪದೊಳಗ ತಿಳಿಸಿ ನೀವ ಹೇಳ್ರಿ ಅಂತ ಹೇಳ್ಕಿರಂದ್ ಅಂದಿನಿ ಹಾ ಹಾ ಕುತ್ತಾರ ಮತ್ತು ದೇವರ ಮತ್ತು ಭಕ್ತನ ಅಂತದ್ರೊಳಗ ಹೌದ್ ದೇವ್ರದ್ ಹೆಂಗ್ ಬರ್ತದ ಭಕ್ತನ್ ಹೆಂಗ್ ಬರ್ತದ ನಂತದ ಗುರುಗಳು ಹೇಳ್ತಾರ್ರಿ ಅವ್ರೊಂದ್ 4 ಮಾತು ಹೇಳ್ಬೇಕಂತೇಳಿ ನಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅದ ಸರ್ ಒಂದ್ 4 ಮಾತು ಹೇಳಿ. ಇದು ಯಾರು ಕೊಟ್ರಿ ನಾ ಹೆಸರು ಹೇಳ್ರಿ
ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಕಾಕ ಹೆಸರು ಹೇಳಿ, ಹೆಸರು ನೆನಪರು. ನಮ್ಮ ಹಿರಿಯರ ಸಿದ್ದಪ್ಪ ಕಾಕ ಅಲ್ರಿ. ಹೆಬ್ಬಾಳ ಗ್ರಾಮದ ಸಿದ್ದಪ್ಪ ಕಾಕ ಅವರು ಒಂದು ಈ ಚಿಕ್ಕ ಮಕ್ಕಳ ಕಲೆಯನ್ನು ಕಂಡು ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 51 ರೂಪಾಯಿ ಕಲೆ ಕಾಣಿಕೆಯನ್ನು ಕೊಟ್ಟಾರ. ಹೌದ್ರಿಪ್ಪ. ಅವರಿಗೆ ಕೂಡ ಚಿಂಚಲೆ ಮಾಯಮ್ಮ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ದಾನಮ್ಮ ಸಿರಸಂಗಿ ಕಾಳಮ್ಮ ಸಿರಸಿಮಾರಮ್ಮ ಅವರಿಗೆ ಐಶ್ವರ್ಯ ಸಕಲ ಸೌಭಾಗ್ಯ ಭೋಗಭಾಗ್ಯ ಕೊಟ್ಟು ಕಾಪಾಡಲತ್ತ ಬೇಡಿಕೊಂಡು ಕೊಟ್ಟಿರ್ತಕ್ಕಂತ ಆ ಹಣವನ್ನು ಆಭಾರ ಮಾಡಿಸ್ತಾ ಇದ್ದೇನೆ. ಹೌದ್ರಿಪ್ಪ.